ನಗೆ ಬಂಡಿ ಅಳು ಬಂಡಿ ಬಗೆ ಬಗೆಯ ಬಂಡಿ ಬೀದಿ ಬದಿಯ ಕಥೆಗಳು ಈ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಈ ಬದುಕ ಬಂಡಿ. ನಮಸ್ಕಾರ ಸ್ನೇಹಿತರೆ, ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಉಡುಪಿ ಅನ್ನೋದು ನಾವೆಲ್ಲ ಉಡುಪಿ ಅಂತ ನೆನೆಸ್ಕೊಂಡ್ರೆ ಒಂದು ಭಕ್ತಿ ಭಾವ ಹೃದಯದೊಳಗೆ ಸೂಸುತ್ತೆ. ನಮ್ಮನ್ನೆಲ್ಲ ಕಾಪಾಡ್ತಾ ಇರ್ತಕ್ಕಂಥ ಕೃಷ್ಣ ಭಗವಾನ್ ಉಡುಪಿಯಲ್ಲಿ ಕೂತ್ಕೊಂಡು ನಮ್ಮನ್ನೆಲ್ಲ ಹರಿಸ್ತಾ ಇದ್ದಾನೆ. ಉಡುಪಿ ಒಂದು ಅತ್ಯುತ್ತಮ ಪ್ರವಾಸಿ ತಾಣನೂ ಹೌದು. ನೀವು ಅದು ಉಡುಪಿಗೆ ಬಂದ ಮೇಲೇ ಗೊತ್ತಾಗೋದು ಎಂಥ ಅದ್ಭುತವಾದಂಥ ಪ್ರವಾಸಿ ತಾಣಗಳು, ಪ್ರವಾಸದ ಅವಕಾಶಗಳು ಉಡುಪಿಯಲ್ಲಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಉಡುಪಿಯ ಒಬ್ಬ ಉದಯೋನ್ಮುಖ ಉತ್ಸಾಹಿ ತರುಣನನ್ನು ನಾನು ಮಾತಾಡಿಸ್ತಾ ಇದ್ದೀನಿ. ನಮಸ್ಕಾರ. ಏನು ನಿಮ್ಮ ಹೆಸರು? ನಿಖಿಲ್. ನಿಖಿಲ್, ಎಲ್ಲಿಯವ್ರು ನೀವು? ನಾವು ಸಾಸ್ತಾನ ಕೋಡಿ, ಉಡುಪಿಯಲ್ಲಿ. ಸಾಸ್ತಾನ ಕೋಡಿ ಅನ್ನೋದು ಉಡುಪಿಯ ಒಂದು ಗ್ರಾಮ, ಹೌದಾ? ಹೌದು. ನೀವು ಇಲ್ಲೇ ಹುಟ್ಟಿ ಬೆಳೆದಿದ್ದ? ಹುಟ್ಟಿ ಬೆಳೆದಿದ್ದೆ. ಈಗ ಏನು ಮಾಡ್ಕೊಂಡಿದ್ದೀರಾ ನೀವು? ನಾನು ಒಂದು ವೆಹಿಕಲ್ ಇದೆ, ಒಂದು ಕಾರ್ ಇದೆ ಓಡಿಸ್ಲಿಕ್ಕೆ, ಇದು ಬಾಡಿಗೆಗೆ. ಮತ್ತೆ ರಿಕ್ಷಾ ಒಂದಿದೆ, ಅದ್ರ ಜೊತೆಗೆ ಈ ದೋಣಿ ಒಂದು ಕೂಡ ಇದೆ. ನೋಡ್ರಿ ನೋಡ್ರಿ, ಇದು ನಾವ್ಯಾರು ಹೇಳ್ಕೊಳಕ್ಕಾಗಲ್ಲ. ನಮ್ಮ ಹತ್ರ ಕಾರ್ ಇದೆ, ಸ್ಕೂಟರ್ ಇದೆ ಅಂತ ಹೇಳ್ಕೋಬಹುದು, ದೋಣಿ ಇದೆ ಅಂತ ಹೇಳ್ಕೊಳಕ್ಕಾಗತ್ತೇನ್ರಿ? ಧರ್ಮಿಗೆಲ್ಲ ಹುಚ್ಚಿಡಿದಿದೆ ಅಂತ ನೀವು ಅಂದ್ಕೊಂಡ್ತೀರಾ. ಆದರೆ ನಿಖಿಲ್ ಹೇಳ್ಕೋಬಹುದು ಅವ್ರ ಹತ್ರ ಒಂದು ದೋಣಿ ಇದೆ ಅಂತ. ಇದೇನ್ ಮಾಡ್ತೀರಾ ಈ ದೋಣಿ? ಇದು ಟೂರಿಸಂ ಅಂತೇಳಿ ನಾನು ತಂದಿಟ್ಟಿದ್ದೀನಿ. ಇವಾಗ ಒಂದು ಒನ್ ಇಯರ್ ಆಯ್ತು ತಂದ್ಬಿಟ್ಟು. ಅದಕ್ಕೆ ಕೆಲವರಿಗೆಲ್ಲ ಗೊತ್ತಿಲ್ಲ, ಪ್ರಚಾರ ಮಾಡ್ತಾ ಇದೀವಿ ಎಲ್ಲ ಕಡೆ ಕೂಡ. ಆಲ್ಮೋಸ್ಟ್ ಇದು ಒಂಥರ ಫೋಟೋ ಶೂಟಿಗೆ, ಪ್ರೀ ವೆಡ್ಡಿಂಗ್ ಶೂಟಿಗೆ ಎಲ್ಲ ಹೇಳಿ ಮಾಡಿಸಿದಾಗೆ ನಾನು ಮಾಡಿ ಇಟ್ಟಿದ್ದೀನಿ ಎಲ್ಲದಕ್ಕೂ. ಈ ಮೊದಲು ಉಡುಪಿನಲ್ಲಿ ಈ ತರ ಪ್ರೀ ವೆಡ್ಡಿಂಗ್ ಶೂಟ್ ಇತ್ತಾ ಇರ್ಲಿಲ್ಲ? ಇಲ್ಲ ಇಲ್ಲ ಇಲ್ಲ, ಇದು ಫಸ್ಟ್ ಇವಾಗ ಇದು ಬಂದಿದೆ. ನೀವೇ ಮೊದಲು ಶುರು ಮಾಡ್ತಾ ಶುರು ಮಾಡಿದ್ದಾರೆ ಬೇರೆಯವರು, ಬಟ್ ಈ ತರ ದೋಣಿ ಯಾರು ಮಾಡ್ಲಿಲ್ಲ. ಇವಾಗ ಜಸ್ಟ್ ಅವ್ನು ನಿಂತ್ಕೊಳ್ಳಿಕ್ಕೆ ಆಗಲ್ಲ, ಆ ತರ ದೋಣಿಯಲ್ಲೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರೆ. ಇದು ಇವಾಗ ನೀವು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಈ ದೋಣಿಯಲ್ಲಿ. ಆ ತರ ಫೋಟೋ ಶೂಟ್ ಮಾಡ್ಬೋದು, ಡ್ರೋನ್ ಅಲ್ಲಿ ಡ್ರೋನ್ ಕ್ಯಾಮರಾ ಹಾರಿಸ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು. ಒಳ್ಳೆ ಬರ್ತದೆ, ಬಹಳ ಚೆನ್ನಾಗಿದೆ, ಸುಭದ್ರವಾಗಿದೆ, ಸೇಫ್ಟಿ ಆಗಿದೆ. ಮತ್ತೆ ನಿಮ್ಗೆ ಎಷ್ಟು ಎಲ್ಲರೂ ಒಂದ್ ಸೈಡ್ ಹೋಗಿ ನೀವು ಈ ಕೆಳಗ್ ಇದು ಏನು ನೀರ್ ನೋಡ್ತೀರಾ ಅಥವಾ ಮೀನ್ ಏನಾದ್ರು ನೋಡ್ತೀರಾ ಅಂದ್ರೆ ಶೇಕ್ ಆಗಲ್ಲ. ಸೇಮ್ ಇವಾಗ ನೀವು ಹೇಗಿದ್ದೀರಾ ಅದೇ ತರ ಇರ್ತದೆ. ನೀವು ಎಷ್ಟು ಜನ ಒಂದು 7 ಜನ ಒಂದೇ ಸೈಡ್ ಬಂದ್ರು ಕೂಡ ಏನು ಅಲ್ಲಾಡಲ್ಲ, ಏನ್ ಭಯ ಪಡೋದು ಏನಿಲ್ಲ ಇದ್ರೆ. ಈ ತರ ದೋಣಿ ಉಡುಪಿಲಿ ಇದೆ ಮೊದಲನೇದ? ಇದು ಈ ತರದ್ದು ಮೊದಲಿತ್ತು. ಈ ಮುಂಚೆ ಕರಾವಳಿಯಲ್ಲಿ ಈ ತರ ದೋಣಿ ಎಲ್ಲಿತ್ತು? ಇಲ್ಲಿ ಕರಾವಳಿ ಎಲ್ಲಿ ಇಲ್ಲ ಸರ್, ಇದು ಹೊನ್ನಾವರದಲ್ಲಿ ಇತ್ತು. ಹೊನ್ನಾವರದಲ್ಲಿ ಇದೆ ಇವಾಗ್ಲೂ. ಈಗಲೂ ಇದೆಯಾ? ಇವಾಗ್ಲೂ ಇದೆ ಈ ತರದ ದೋಣಿ. ಸೊ ಈಗ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋರು ಹೊನ್ನಾವರಕ್ಕೆ ಹೋಗ್ತಿದ್ದಾರೆ. ಹೊನ್ನಾವರಕ್ಕೆ ಹೋಗ್ತಾರೆ. ಇನ್ಮೇಲೆ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲೇ ಬರ್ಬೋದು. ಹೌದಾ? ಸ್ನೇಹಿತರೆ ನೋಡಿ, ಒಂದ್ ಒಳ್ಳೆ ವಿಚಾರನ ನಿಖಿಲ್ ಹೇಳ್ತಾ ಇದ್ದಾರೆ. ಹೊನ್ನಾವರಕ್ಕೆ ಹೋಗ್ಬೇಡಿ ಅಂತಲ್ಲ, ಅಲ್ಲೂ ಹೋಗಿ ನೀವು. ಆದ್ರೆ ಉಡುಪಿಗೂ ಬಂದು ಉಡುಪಿಲಿ ಇಲ್ಲ ಅಂತ ಅನ್ಕೋಬೇಡಿ ನೀವು. ಉಡುಪಿಯಲ್ಲೂ ಇಂಥದ್ದೊಂದು ಅಭೂತಪೂರ್ವವಾದದ್ದು. ನೋಡ್ರಿ ಎಷ್ಟು ಚೆನ್ನಾಗಿದೆ ದೋಣಿ. ಚೆನ್ನಾಗಿಲ್ವೇನ್ರಿ ದೋಣಿ? ಆದ್ರೆ ನಮಗೆಲ್ಲ ವಯಸ್ಸಾಗೋಯ್ತು, ಚಾನ್ಸ್ ಮಿಸ್ ಆಗೋಯ್ತು. ನಿಮ್ಗಿದೆ ಈಗ, ಆಯ್ತಾ? ನೀವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೋಬೇಕಾದಾಗ ಉಡುಪಿಯಲ್ಲಿ ಹತ್ರ ಆಗುತ್ತೆ ನಿಮಗೆ ಅನ್ನೋದಾದ್ರೆ ಉಡುಪಿಗೆ ಬನ್ನಿ, ನಿಖಿಲನ್ನ ಮಾತಾಡಿಸಿ ಒಂದೊಳ್ಳೆ ದೋಣಿ, ಒಂದೊಳ್ಳೆ ಬ್ಯಾಕ್ ಡ್ರಾಪ್ ಕೊಡ್ತಾರೆ ರೀ. ನಿಮ್ಮ ಜೀವಮಾನ ಮರೆಯೋಕ್ಕಾಗಲ್ಲ ಅಂತಹ ಬ್ಯಾಕ್ ಡ್ರಾಪ್. ನೋಡ್ರಿ ಇಲ್ಲಿ, ನೋಡ್ರಿ